ಇವತ್ತಿನ ಸ್ಪೆಷಲ್ ಫ್ರೆಂಚ್ ಬನಾನಾ ಟೋಸ್ಟ್ ಅಂತ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳೆಲ್ಲ ಬ್ರೆಡ್ಡು, ಬಾಳೆಹಣ್ಣು, ಹನಿ ಮತ್ತು ಶುಗರು ಮತ್ತು ಬಟರ್. ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಕಾಗುತ್ತೆ. ಸೊ ನೆಕ್ಸ್ಟ್ ಪ್ರೋಸೆಸ್ ಹೇಗೆ ಮಾಡ್ಕೋತೀವಿ ಅಂದರೆ, ಸೊ ಬಾಳೆಹಣ್ಣನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಪ್ರೋಸೆಸ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ಪ್ರೋಸೆಸ್ಸಲ್ಲಿ ಹೇಗೆ ಮಾಡ್ತೀವಿ ಅನ್ನೋದನ್ನ ವಿಡಿಯೋದಲ್ಲಿ ಕ್ಲಿಯರಾಗಿ ತೋರಿಸ್ತೀನಿ. ಸೊ ನಮಗೆ ಬೇಕಾಗಿರೋದು ಪ್ಯಾನ್, ತವಾ ಏನಾದರೂ ತೊಗೋಬೋದು. ನಮ್ಮ ಕಂಫರ್ಟಬಲ್ ಯಾವ ಥರ ಅಡುಗೆ ಮಾಡ್ತೀವಿ ಅನ್ನೋದು ನಮ್ಮ ಕಂಫರ್ಟಬಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಪ್ರೋಸೆಸ್ ಬಟರ್ನ ಒಂದು ಪ್ಯಾನಿಗೆ ಹಾಕಿ, ಸೊ ಒಂದು ಸ್ಲೈಸ್ನ ನೀವು ಪಾತ್ರೆಗೆ ಹಾಕಿದ್ರೆ ಆ ಪಾತ್ರೆ ಸ್ವಲ್ಪ ರೋಸ್ಟ್ ಆಗುತ್ತೆ ಬ್ರೆಡ್ಡು. ಸೊ ರೋಸ್ಟ್ ಆಗಿರೋ ಬ್ರೆಡ್ ಮೇಲೆ ಕಟ್ ಮಾಡಿದಂಥ ಬನಾನಾ ಪೀಸಸ್ಗಳನ್ನ ಅದ್ರ ಮೇಲೆ ಅರೇಂಜ್ ಮಾಡಿ, ಸೊ ಅರೇಂಜ್ ಮಾಡಿದ್ಮೇಲೆ ನೀವು ಅರೇಂಜ್ ಮಾಡಿದ ಬನಾನಾಗಳನ್ನ ಸೊ ಒಂದು ಫೋರ್ಕ್ ತೊಗೊಂಡು ಹಾಗೆ ಪ್ರೆಸ್ ಮಾಡಿದ್ರೆ ಸೊ ಅದು ಕ್ಲೀನಾಗಿ ಅಂಟ್ಕೊಳ್ಳುತ್ತೆ ಬ್ರೆಡ್ಡಿಗೆ. ಸೊ ಅದು ಮೂಮೆಂಟ್ ಆಗೋಲ್ಲ. ನೆಕ್ಸ್ಟ್ ತಿರ್ಚಿ ಮಾಡಬೇಕಾದ್ರೆ ಮೂಮೆಂಟ್ ಆಗೋಲ್ಲ. ಸ್ವಲ್ಪ ಟೇಸ್ಟ್ ಬೇಕು ಅಂದರೆ ಒಳಗಡೆ ಸ್ವಲ್ಪ ಹನಿ ಹಾಕಿ ಇಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ನಾನು ತವಾ ಮೇಲೆ ಬೇಯಿಸ್ಕೊಂಡೆ. ಸೊ ಸ್ವಲ್ಪ ಬಟರ್ ಫ್ಲೇವರ್ ಇರಲಿ ಅಂತ ಸೊ ಬೆಣ್ಣೆನ 4 ಕಾರ್ನರ್ ಬ್ರೆಡ್ ಸುತ್ತ ಹಾಕ್ಕೊಂಡೆ. ಸೊ ಅದು ಕ್ಲೀನಾಗಿ ಬಟರ್ ಎಲ್ಲ ಕಡೆ ಹರಡ್ಕೊಳ್ಳಿ ಅಂತ ಪುಷ್ ಮಾಡಿ ಅದ್ರ ಮೇಲ್ಗಡೆ ಸ್ವಲ್ಪ ಶುಗರ್ ಹಾಕಿ ಅದ್ರ ಮೇಲ್ಗಡೆ ನಂದಿನಿ ಮಿಲ್ಕ್ ನಮ್ಗೆ ಎಷ್ಟು ಬೇಕಷ್ಟು, ಜಾಸ್ತಿನೂ ಹಾಕ್ಕೋಬೋದು, ಇಲ್ಲ ಸ್ವಲ್ಪ ಮೀಡಿಯಮ್. ಜಾಸ್ತಿ ಹಾಕ್ಕೊಂಡ್ರೆ ಆಗುತ್ತೆ ತುಂಬ ಸಾಫ್ಟಾಗಿ ಅದು ಚೆನ್ನಾಗಿ ಬರೋಲ್ಲ, ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ನಮ್ಗೆ ಲಿಮಿಟೆಡ್ ಎಷ್ಟು ಬೇಕಷ್ಟು. ಅದೇ ಥರ 2 ಸೈಡ್ ಮಾಡಬೇಕು. ಆ ಥರ 2 ಸೈಡ್ ಮಾಡಿದಾಗ ಏನಾಗುತ್ತೆ, ನಿಮ್ಗದು ಕ್ಲೀನಾಗಿ ಒಂದು 2 ಕಡೆ ಫ್ರೆಶ್ ಆಗಿ ಇದು ಇಟ್ಕೊಳ್ಳುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಕ್ಲೀನಾಗಿ ಬೇಯಿಸಿದ್ಮೇಲೆ ಅದ್ರ ಮೇಲೆ ಮತ್ತೆ ಹನಿ ಹಾಕ್ಕೊಳ್ಳಿ. ಹನಿ ಹಾಕಿ ಒಳ್ಳೆ ಚೆನ್ನಾಗಿ ರೋಸ್ಟ್ 2 ಸೈಡ್ ಮತ್ತೆ ರೋಸ್ಟ್ ಮಾಡಿದ್ಮೇಲೆ ನಿಮಗೆ ಸೊ 2 ಸೈಡ್ ಹನಿ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅಲ್ಲಿಗೆ ಡಿಶ್ ರೆಡಿ ಆಗುತ್ತೆ. ಹಾಗೆಯೇ ತಿನ್ಬೋದು, ಇಲ್ಲ ಎತ್ಕೊಂಡು ಬೈಟ್ ಮಾಡ್ಬೋದು. ಸೊ ಸ್ವಲ್ಪ ಎಲಿಗೆಂಟ್ ಆಗಿರಲಿ ಅಂತ ಫೋಕ್ ಮತ್ತು ನೈಫಲ್ಲಿ ಯೂಸ್ ಮಾಡಿ ಕಟ್ ಮಾಡಿರೋದು. ಬಟ್ ಟೇಸ್ಟ್ ನಾನು ಮಾಡಿ ಹೇಳ್ತೀನಿ. ಆ್ಯಕ್ಚುಲಿ ಫಸ್ಟ್ ಬೈಟ್ ಆದಮೇಲೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಮಸ್ಟ್ ಟ್ರೈ. ಆಲ್ಮೋಸ್ಟ್ ಎಲ್ಲ ನಾನೇ ತಿಂದು ಖಾಲಿ ಮಾಡಿಬಿಟ್ಟಿದ್ದೆ. ಸೂಪರ್, ಸಖತ್ತಾಗಿ ಬಂದಿತ್ತು. ಟ್ರೈ ಮಾಡ್ಬೋದು.